ಮೈಲಾಪುರದಲ್ಲಿ ದಲಿತರಿಗೆ ನಿವೇಶನ, ಸ್ಮಶಾನ ಭೂಮಿ, ಸಮುದಾಯ ಭವನ, ಗ್ರಂಥಾಲಯ ಸೇರಿದಂತೆ ಹೋರಾಟಗಾರ ಊಡಿ ಚಿನ್ನಿಯವರ ಮೇಲೆ ಆದ ಹಲ್ಲೆಯನ್ನು ಖಂಡಿಸಿ ಜಾಂಬಾಯಿ ಯುವ ಸೇನೆಯಿಂದ ಬೃಹತ್ ತಮಟೆ ಚಳುವಳಿ. ಕರ್ನಾಟಕ ರಾಜ್ಯಾದ್ಯಂತ ಲಕ್ಷಾಂತರ ಸಂಖ್ಯೆಯಲ್ಲಿರುವ ನಮ್ಮ ಸಮುದಾಯ ಒಳ ಮೀಸಲಾತಿಗಾಗಿ 40 ವರ್ಷಗಳ ಹೋರಾಟವನ್ನು ಮಾಡಿ ಮೂಗಿಗೆ ತುಪ್ಪ ಸವರದಂತೆ ಒಳ ಮೀಸಲಾತಿಯನ್ನು ನೀಡಲಾಗಿದೆ. ಆದರೆ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿವೆ. ಆ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮೈಲಾಪುರ ಗ್ರಾಮದ ದಲಿತ ಸಮುದಾಯಕ್ಕೆ ಇದುವರೆಗೂ ಸ್ಮಶಾನವಿಲ್ಲ, ನಿವೇಶನಗಳ ಕೊರತೆ ಇದೆ. ಅಂತೆಯೇ ಸಮುದಾಯ ಭವನ ಹಾಗೂ ಲೈಬ್ರರಿಯನ್ನು ನೀಡಬೇಕು. ಜೊತೆಗೆ ಊಡಿ ಚಿನ್ನಿಯವರ ಮೇಲೆ ಹಲ್ಲೆ ನಡೆದಿರುವುದನ್ನು ಖಂಡಿಸಿ ಅವರನ್ನು ಬಂಧಿಸುವಂತೆ ಆಗ್ರಹಿಸಿ ಜಾಂಬಾ ಯುವ ಸೇನೆ ಹೊಸಕೋಟೆ ತಾಲೂಕಿನಲ್ಲಿ ಬೃಹತ್ ತಮಟೆ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜಾಂಬಾ ಯುವ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರು ಮಾತನಾಡಿ, ಇಂದು ನಮ್ಮ ಸಂಘಟನೆಯಿಂದ ಮೈಲಾಪುರ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳಾದ ಗ್ರಂಥಾಲಯ, ಸಮುದಾಯ ಭವನ, ನಿವೇಶನಗಳು ಹಾಗೂ ಸ್ಮಶಾನಕ್ಕಾಗಿ ಆಗ್ರಹಿಸಿ ಮತ್ತು ಊಡಿ ಚಿನ್ನಿಯವರ ಮೇಲೆ ಆಗಿರುವ ಹಲ್ಲೆಯನ್ನು ಖಂಡಿಸಿ ನಗರದ ಕೆಇಬಿ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ತಮಟೆ ಚಳುವಳಿಯನ್ನು ಹಮ್ಮಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರವಾಗಿ ಗೃಹ ಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. 15 ದಿನಗಳ ಒಳಗಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಉಗ್ರ ಹೋರಾಟವನ್ನು ಕೂಡ ಹಮ್ಮಿಕೊಳ್ಳಲಾಗುವುದೆಂಬ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೆಲಸಗಳು ಮಾಡಬಹುದು. ಇಲ್ಲಿನ ಸಮಸ್ಯೆಗಳು, ತಾಲೂಕಲ್ಲಿರುವಂತಹ ಸಮಸ್ಯೆಗಳನ್ನ ದಯವಿಟ್ಟು ಸರ್ಕಾರಿ ಅಧಿಕಾರಿಗಳಾಗಿರುವಂತಹ ತಾವುಗಳು, ತಂದೆ ತಾಯಿ ಸ್ಥಾನದಲ್ಲಿ ತಾವುಗಳು ಇರ್ತೀರ, ಏನಿರ್ತೀರ, ದಯವಿಟ್ಟು ಅದನ್ನ ಏನ್ ನಾವು ಸಮಸ್ಯೆಗಳನ್ನ ತಗೊಂಡ್ಬಂದು ನಿಮ್ಮ ಹತ್ರ ಬರ್ತೀವಿ, ಏನ್ ಬೇಡಿಕೆಗಳನ್ನ ನಾವು ತಗೊಂಡ್ಬಂದು ನಿಮ್ಮ ಹತ್ರ ಕೊಡ್ತಾ ಇದೀವಿ, ಆ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ, ನಿಮ್ಮ ಸರಿಹದ್ದಿನ ಕೆಲಸಗಳು ತಾವು ಮಾಡ್ಕೊಡ್ಬೇಕು. ತಮ್ಮ ಕೆಳಗಡೆ ಇರುವಂತಹ ಅಧಿಕಾರಿಗಳಿಗೆ ತಾವು ಮಾರ್ಗದರ್ಶನ ಕೊಟ್ಟು ಆ ಕೆಲಸಗಳನ್ನ ಮಾಡಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ತಮ್ಗೆ ಏನಿವತ್ತು ಮೊದಲನೇದಾಗಿ ಮೈಲಾಪುರ ಗ್ರಾಮಕ್ಕೆ ಸೇರಬೇಕಾಗಿರುವಂತಹ ಒಂದು ಮನವಿಯನ್ನು ನಾವು ಇಟ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾವೇನು ಈ ದಿನ ಹೊಸಕೋಟೆ ತಾಲೂಕಿನ ಹೊಸಕೋಟೆಯಲ್ಲಿ ಜಾಂಬಾವ ಯುವ ಸೇನೆ ತಾವೇನು ಈ ದಿನ ಒಂದು ಪ್ರತಿಭಟನೆ ಮಾಡಿ ಈ ದಿನ ಏನು ಮಲ್ಲಾಪುರ ಸರ್ವೆ ನಂಬರ್ 5 7 ಗುಂಟೆ ಜಮೀನು ವಿಚಾರದಲ್ಲಿ ಆ ಸಮುದಾಯ ಭವನ ಶವ ಸಂಸ್ಕಾರಕ್ಕೆ ಜಾಗ ಕೇಳ್ತಾ ಇದ್ದೀರಾ. ಈ ಬಗ್ಗೆ ಕಾನೂನಾತ್ಮಕವಾಗಿ ನಾವು ಪರಿಶೀಲನೆ ಮಾಡಕ್ಕೆ ಆರಿಗೆ ಈ ದಿನ ನಾನು ಕಳ್ಸಿಕೊಡಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಇದು ಈ ಸಬ್ಜೆಕ್ಟ್ ನಮ್ಮ ತಹಸೀಲ್ದಾರ್ಗೆ ಅವ್ರಿಗೆ ತರ್ತೇನೆ. ಹಾಗೆ ಇನ್ನೊಂದು ಡಾಕ್ಟರ್ ಎಚ್ ರಾಮಚಂದ್ರ ಊಡಿ ಚಿನ್ನೀರ್ ಅವರ ಮೇಲೆ ಹಲ್ಲೆ ಆಗಿದೆ, ಸುಳ್ಳು ಪ್ರಕರಣ ದಾಖಲೆ ಇದ್ದಾರೆ. ಈ ಬಗ್ಗೆ ನೀವು ಏನು ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರಬೇಕಂತ ಮನವಿ ಕೊಡ್ತಾ ಇದ್ದೀನಿ. ಈ ದಿನವೇ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಸರ್ಕಾರಕ್ಕೆ ಈ ತಮ್ಮ ಮನವಿಯನ್ನು ಸಲ್ಲಿಸುವ ಮೂಲಕ ನಾವು ನಿಮ್ಮ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಜಾಂಬವ ಯುವಸೇನೆ ಸಂಘಟನೆ ವತಿಯಿಂದ ಇಡೀ ತಾಲೂಕಿನ ಜಾಂಬವ ಯುವಸೇನೆ ಪದಾಧಿಕಾರಿಗಳು ಮತ್ತು ಮೈಲಾಪುರ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ನನ್ನ ಸಮುದಾಯದವರಿಗೆ ನಾನು ನೇರವಾಗಿ ಮಾಧ್ಯಮದವರು ಮುಂದುಗಡೆ ನಮ್ಮ ಅಳಿಲುಗಳನ್ನು ನಾವು ಹೇಳ್ಕೊಳ್ತೇವೆ. ಒಲೆ ಮಾದಿಗರು ಅಂತ ನಮ್ಮನ್ನೇನು ಕರೀತಾರೆ, ಒಲಿರು ಮಾದಿಗರು ಅಂತ ಹೇಳ್ತೇವೆ. ನನ್ನ ಸಮುದಾಯದಕ್ಕೆ ಮೂಲಭೂತ ಸೌಕರ್ಯಗಳು ಬೇಕು ನಮಗೆ. ಇವತ್ತಿನಿಂದಲೇ ಇಡೀ ಹೊಸಕೋಟೆ ತಾಲೂಕಲ್ಲಿ ಎಷ್ಟು ಮಟ್ಟಿಗೆ ದಲಿತರು ಜನಸಂಖ್ಯೆ ಇದೆ ಮತ್ತು ಅಲ್ಪಸಂಖ್ಯಾತರು ಮುಸಲ್ಮಾನರ ಜನಸಂಖ್ಯೆ ಇದೆ, ನಮಗೆ ಮೂಲಭೂತ ಸೌಕರ್ಯಗಳಿಲ್ಲ. ನಾವು ಹೋರಾಟ ಮುಖಾಂತರನೇ ನಾವು ಹೋರಾಟ ಮಾಡಿ ನಾವು ಇವತ್ತು ನಮಗೆ ಸೇರಬೇಕಾಗಿರುವಂತಹ ಅನುದಾನಗಳನ್ನ ನಾವು ಪಡೆಯೋಕ್ಕೆ ಹೋಗ್ತಾ ಇದ್ದೇವೆ. ಯಾಕೆ ರಾಜಕಾರಣಿಗಳಿಗೆ ದಲಿತರ ಮೇಲೆ ಮನಸ್ಸಿಲ್ವಾ, ಅಥವಾ ರಾಜಕಾರಣಿಗಳಿಗೆ ದಲಿತರನ್ನ ಬೆಳೆಸಬೇಕು ಅನ್ನೋ ಮನಸ್ಸಿಲ್ವಾ? ಇವತ್ತಿನ ದಿನದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ 35,000 ರಿಂದ 45,000 ಜನಸಂಖ್ಯೆ ಮೇಲೆ ದಲಿತರಿದ್ದಾರೆ. ಹೀಗಿರಬೇಕಾದ್ರೂ ಕೂಡ ನಾವು ಬೇರೆ ಏನು ಕೇಳ್ತಾ ಇಲ್ಲ. ನನ್ನ ಸಮುದಾಯದವ್ರಿಗೆ ಮಶಾಣ ಆಗಿರ್ಬೋದು, ರುದ್ರಭೂಮಿ ಆಗಿರ್ಬೋದು, ನನ್ನ ಸಮುದಾಯದವ್ರಿಗೆ ಹಕ್ಕುಪತ್ರಗಳು, ಆಶ್ರಯ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರಗಳಾಗಿರ್ಬೋದು, ನನ್ನ ಸಮುದಾಯದ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸ್ಕೂಲು ಕಾಲೇಜುಗಳಾಗಿರ್ಬೋದು, ನನ್ನ ಸಮುದಾಯದವರಿಗೆ ಅಂಬೇಡ್ಕರ್ ಭವನ ಆಗಿರ್ಬೋದು, ಜಗಜೀವನ್ ರಾಮ್ ಭವನ ಆಗಿರ್ಬೋದು, ಭವನಗಳು ಕೇಳ್ತಾ ಇದ್ರು. ಹೊರತುಪಡಿಸಿದ್ರೆ ಎಕರೆಗಟ್ಟಲೆ ನಮಗೆ ಜಮೀನು ಕೊಡ್ರಿ ಅಥವಾ ಸರ್ಕಾರಿ ನೌಕರಿಗಳು ಕೊಡ್ರಿ, ನಮಗೆ ರಾಜಕೀಯವಾಗಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, MLA ಸೀಟ್ ಬಿಟ್ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ. ನನ್ನ ಸಮುದಾಯಕ್ಕೆ ಸಿಗಬೇಕಾಗಿರುವಂಥ ಅನುದಾನಗಳು ನನ್ನ
ಸಮುದಾಯಕ್ಕೆ ಸಿಗಬೇಕಾಗಿರುವಂತಹ ನ್ಯಾಯಬದ್ಧವಾಗಿ ಸಿಗಬೇಕಾಗಿರುವಂತಹ ಎಲ್ಲ ರೀತಿಯಾದ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ತಮಟೆ ಚಳವಳಿ ಮುಖಾಂತರ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮನವಿ ಕೊಡೋಕ್ಕೆ ಬಂದರೆ, ಅದೇ ರೀತಿ ಮಾದೇಪುರ ಕ್ಷೇತ್ರದಲ್ಲಿ ಮಾನ್ಯ ಡಾಕ್ಟರ್ ಎಚ್ ಎಂ ಸುಬ್ರಾಜ್ ಅವರ ಮೇಲೆ ಎಚ್ ಎಂ ರಾಮಚಂದ್ರ ಊಡಿ ಚಿನ್ನೆ ಅವರ ಮೇಲೆ ನಡೆದಿರುವಂತಹ ಘಟನೆಯನ್ನು ಖಂಡಿಸಿ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಊಡಿ ಚಿನ್ನೆ ಅವರ ಮೇಲೆ ನಡೆದಿರುವಂಥ ಘಟನೆಯನ್ನು ಖಂಡಿಸಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ನನ್ನ ಸಮುದಾಯದವರು ಬಂದಿದ್ದಾರೆ. ನಾವು ಕರೆ ಕೊಟ್ಟರೆ ಇಡೀ ಕರ್ನಾಟಕ ರಾಜ್ಯದಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ನಾವು ಸಂಘಟನೆ ಪ್ರಭಾವ ಏನು ಅನ್ನೋದು ಹೋರಾಟ ರೂಪದಲ್ಲಿ ನಾವು ತಿಳಿಸ್ಬೋದಾಗಿತ್ತು. ನಾವು ಮಾಧ್ಯಮ ಮೂಲಕ ಕೇಳ್ಕೊಳ್ಳೋದೇನಪ್ಪ ಅಂತಂತಂದರೆ, ಒಬ್ಬ ನಾಯಕ ಹೋರಾಟ ಮಾಡೋಕ್ಕೆ ಬರ್ತಾ ಇದ್ದಾನೆ ಅಂತಂದರೆ ಅವನು ಮಾಡ್ತಾ ಇರೋದು ತಪ್ಪು ಅಂತಂತಂದರೆ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಕೊಡಬೇಕು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು, ಅಥವಾ BBMP ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು, ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅಲ್ಲೇ ಬಂಧಿಸೋಂಥ ಕೆಲಸ ಮಾಡಬೇಕು. ಹೊರತುಪಡಿಸಿ ಅವ್ರು ಕೇಳ್ತಾ ಇರೋದಕ್ಕೆ ಸರಿಸಿದ್ದ ನ್ಯಾಯವಾಗಿ ಐತೆ, ಬಡವರ ಪರ ಬಂದಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಬಂದಿದ್ದಾರೆ, ಸಾರ್ವಜನಿಕರ ಬಗ್ಗೆ ಬಂದಿದ್ದಾರೆ ಅಂದಾಗ ನ್ಯಾಯ ಅನಿಸಿದರೆ ನಿಮಗೆ ಅವ್ರನ್ನ ಸೈಡ್ ಕರೆಸಿ ಒಂದು ಜಾಗದಲ್ಲಿ ಕೂರಿಸಿ ನೀವು ಮಾಡ್ತಾ ಇರೋದು ಈ ರೀತಿ ಇದೆ, ಈ ರೀತಿ ಮಾಡೋಣ, ಈ ರೀತಿ ಮಾಡ್ಕೊಂಡು ಹೋಗೋಣ ಅಂತಂತೇಳಿ ನ್ಯಾಯ ಕೊಡೋರು ಅಂತ ಅವರಾಗಬೇಕು. ನೀವು ರಾಜಕೀಯ ಪ್ರಬಲಿಗರಾಗಿ ನಾವು ಬಲಾಢ್ಯರು, ನಾವು ಸವರ್ಣೀಯರು ಅಂತಂತೇಳಿ ಏಕಾಏಕಿ ಅವ್ರ ಮುಂದ್ಗಡೆ ಪ್ರತಿಭಟನಾಕಾರನ ಎಲ್ಲರೂ ಸಮಾಧಾನ ಮಾಡಿಸ್ತಾ ಇದ್ದರೆ, ನೀವು ಹಿಂದ್ಗಡೆಯಿಂದ ಬಂದು ಏಕಾಏಕಿ ಅವ್ರ ಮೂತಿಗೆ ಹೊಡೆದು ರಕ್ತ ಬರುವಂಥ ಗಾಯ ಅವ್ರನ್ನ ಮಾಡಿಸಿ ಅವರು ಹೃದಯಾಘಾತಕ್ಕೂ ಕೂಡ ಒಳಗಾಗಬೇಕಾಗಿತ್ತು. ಅಂಥ ಒಂದು ಪರಿಸ್ಥಿತಿಯನ್ನು ತಂದಿಕ್ಕಿದ್ದಂತಹ ನೀವುಗಳು ಎಷ್ಟು ಮಟ್ಟಿಗೆ ಸರಿ? ನಾವು ಮಾಧ್ಯಮರ ಮುಖಾಂತರ ನಾವು ಬೇರೆ ರೀತಿ ನಾವು ಮಾತಾಡಬಾರ್ದು. ಯಾರೇ ಇವತ್ತು ದಿನದಲ್ಲಿ ನರಸತ್ತ ನಾಮರ್ದ ಥರ ಕೈಲಾಗಿರೋ ಥರ ಯಾವನೂ ಇರೋದಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಹೋರಾಟಗಳು ಮಾಡ್ತಾಯಿದ್ರು. ಹೊರತುಪಡಿಸಿದ್ರೆ ಯಾವನಿಗೇನು ನಾವು ಕಡಿಮೆ ಇಲ್ಲ. ನಾವು ಕಾನೂನು ಕೈಗೆ ತಗೋಬೇಕಂದಿದ್ರೆ ಅಲ್ಲಿ ಸಾವಿರಾರು ಜನ ಸಂಖ್ಯೆ ಇದ್ದರು, ಸಾವಿರಾರು ಜನರು ಪ್ರತಿಯೊಬ್ಬರು ಒಂದೊಂದು ಏಟ್ ಹಾಕಿದ್ದಿದ್ರೆ ಅಲ್ಲಿ 10 ಜನ ಇದ್ದಿದ್ದು ಅವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಂಥವ್ರು 10 ಜನರಿಗೆ ಪ್ರತಿಯೊಬ್ಬರು ಸಾವಿರಾರು ಜನರು ಅಲ್ಲಿ ಒಂದೊಂದು ಏಟ್ ಹಾಕಿದ್ದಿದ್ರೆ ಸಾವೇ ಆಗ್ತಾಯಿತ್ತು. ಅಲ್ಲಿ ಎಷ್ಟರ ಮಟ್ಟಿಗೆ ಆಗ್ತಾಯಿತ್ತು. ನಾವು ಆ ರೀತಿ ಕಾನೂನು ಕೈಗೆ ತಗೊಳಕ್ಕೆ ಹೋಗಿಲ್ಲ. ಅವ್ರನ್ನ ಸಮಾಧಾನ ಮಾಡಿಸಿ ಕಂಪ್ಲೇಂಟ್ ಕೊಟ್ಟೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ ಅವ್ರ ಮೇಲೇ ಕೇಸ್ ಮಾಡೋಣ ಅಂತ ವಿಚಾರ ಇವತ್ತು ನಡೆದಿರೋದ್ರಿಂದ ತೀವ್ರವಾಗಿ ಖಂಡನೆ ಮಾಡಿ ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಜಾಂಬವ ಯುವ ಸೇನಾ ಸಂಘಟನೆ ವತಿಯಿಂದ ಮನವಿಯನ್ನು ಕೊಟ್ಟಿದ್ದೇವೆ. ದಯಮಾಡಿ ಮಾಧ್ಯಮದವರು ಇದಕ್ಕೆ ಸಪೋರ್ಟ್ ಮಾಡಬೇಕು. ಗ್ರಾಮಕ್ಕೆ ನನ್ನ ಸಮುದಾಯದವರಿಗೆ ಹಕ್ಕುಪತ್ರ ಆಗಿರ್ಬೋದು, ಮಶಾಣ ಆಗಿರ್ಬೋದು, ಸಮುದಾಯ ಭವನ ಮಾಡ್ಕೊಳ್ಳೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತಂತೇಳಿ ಇವತ್ತು ದಿನ ಮಾಧ್ಯಮದ ಮುಖಾಂತರದಲ್ಲಿ ನಾವು ಮನವಿ ಮಾಡ್ತೀವಿ. ಗಳಲ್ಲಿ ಏನಾದರೂ ನಮಗೆ ಈ ನ್ಯಾಯ ಮೈಲಾಪುರ ಗ್ರಾಮಕ್ಕೆ ಹಾಗೂ ಸಂತೆಗೇಟಿಂದ ಅಲ್ಲಿ ಶೌಚಾಲಯ ಹಾಗೂ ಮಾಲೂರು ರೂಟು ರಸ್ತೆ ಏನಾದರೂ 15 ದಿನದೊಳಗಡೆ ಕಾರ್ಯಸಿದ್ಧಿ ಮಾಡಿಲ್ಲ ಅಂತಂತಂದರೆ ಉಪವಾಸ ಸತ್ಯಾಗ್ರಹ, ಉಗ್ರವಾದ ಪ್ರತಿಭಟನೆ ಇದೇ ತಾಲೂಕು ದಂಡಾಧಿಕಾರಿಗಳ ಮುಂದ್ಗಡೆ ನಾವು ಮಾಡ್ತೀವಿ ಅಂತಂತ ಹೇಳ್ತಾ ಮಾಧ್ಯಮದ ಮುಖಾಂತರ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಏನು ಮುನ್ಸಿಪಲ್ ಕಮಿಷನರ್ ಅವ್ರಿಗೂ ಕೂಡ ಪ್ರಕಾಶ್ ಅವರು ಏನಿದ್ದಾರೆ ಅವ್ರಿಗೂ ಕೂಡ ಈ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಪೂಜನಗರ ಗ್ರಾಮಕ್ಕೆ ನಾವು ಪ್ರತಿಭಟನೆ ಮಾಡಿದ್ವಿ. ಪೂಜನಗರ ಗ್ರಾಮದಲ್ಲಿ ಸರ್ವೆ ಮಾಡಬೇಕು ಅಂತಂತಂದ್ರು, ಸರ್ವೆ ಮಾಡಿದ್ದಾರೆ, ಇನ್ನೂ ಅದು ಪಾಣಿಯನ್ನು ಇನ್ನೂ ಕೊಟ್ಟಿಲ್ಲ. ವಾಗಟ ಅಗ್ರಹಾರ ಗ್ರಾಮಕ್ಕೆ ಸರ್ವೆ ಮಾಡಿದ್ರು, ಅದು ಕೂಡ ಇನ್ನೂ ಪಾಣಿ ಕೊಟ್ಟಿಲ್ಲ. ಪಾಣಿಯನ್ನು ಕೊಟ್ಟರೆ ನಾವು ಮಾಡಿರೋಂಥ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು 2 ಕೂಡ ನಾನು ಮೆನ್ಷನ್ ಮಾಡಿದೆ. ಸರ್ವೆಗಳು ಮಾಡಿದ್ದಾರೆ, ಇನ್ನೂ ಪಾಣಿ ಕೊಟ್ಟಿಲ್ಲ ನಮಗೆ.